ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಪ್ರತಿಷ್ಠಿತ ಪ್ರೊಡಕ್ಷನ್ ಹೌಸ್ಗಳಲ್ಲಿ ನಮ್ಮ ಹೊಂಬಾಳೆ ಫಿಲ್ಮ್ಸ್ ಕೂಡ ಒಂದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಇದರ ಸಂಸ್ಥಾಪಕರು ವಿಜಯ್ ಕಿರ್ಗಂದೂರವರು. ರಾಜ್ಕುಮಾರ ಅಂತ ಇಂಡಸ್ಟ್ರಿ ಇಟ್ಕೊಟ್ಟು ಬೆಳಕಿಗೆ ಬಂದ ಈ ಪ್ರೊಡಕ್ಷನ್ ಹೌಸ್ ಮುಂದೆ KGF, ಕಾಂತಾರ ಅಂತ ಸಿನಿಮಾಗಳನ್ನು ಮಾಡಿ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಟ್ರೇಡ್ ಮಾರ್ಕ್ ಆಗಿ ಗುರುತಿಸಿಕೊಂಡಿದೆ. ವಿಜಯ್ ಕಿರ್ಗಂದೂರವರು ಕೋ ಪ್ರೊಡ್ಯೂಸರ್ ಆಗಿ ಮೊದಲ ಬಾರಿಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾರೆ. ಮುಂದೆ ಹೊಂಬಾಳೆ ಫಿಲ್ಮ್ಸ್ ಅಂತ ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ತಾವೇ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾರೆ. ಮೊದಲ ಹೆಜ್ಜೆಯಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಡೇಟ್ಸ್ ತಗೊಂಡು ನಿನ್ನಿಂದಲೇ ಅಂತ ಒಂದು ಸಿನಿಮಾನ ಮಾಡ್ತಾರೆ. ಈ ಸಿನಿಮಾ ಎಷ್ಟು ರಿಚ್ ಆಗಿ ಮೂಡಿ ಬಂದಿತ್ತು ಅಂದರೆ 2014ರ ಟೈಮ್ನಲ್ಲಿ ಇಷ್ಟು ಕ್ವಾಲಿಟಿ ಮೇಕಿಂಗ್ ಇರೋ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬಂದೇ ಇರಲಿಲ್ಲ. ಆದರೆ ಸಿನಿಮಾ ಯಾಕೆ ಸೋಲ್ತು? ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಲಿಸ್ಟ್ನಲ್ಲಿ ಅತಿ ಕಳಪೆ ಪ್ರದರ್ಶನ ಕಂಡ ಸಿನಿಮಾ ನಿನ್ನಿಂದಲೇ. ಅದು ಯಾಕೆ? ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಅನಲೈಸ್ ಮಾಡೋಣ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ. ಅದು 2013. ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಹೀರೋಗಳ ಸಿನಿಮಾಗಳು ತೆರೆಗೆ ಬರ್ತಾ ಇದ್ವು. ಆದರೆ ಪುನೀತ್ ರಾಜ್ಕುಮಾರ್ ಅವರ ಯಾವ ಸಿನಿಮಾ ಕೂಡ ಅನೌನ್ಸೇ ಆಗಿರಲಿಲ್ಲ. ನಮ್ಮ ಬಾಸ್ ಮುಂದೆ ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದು ಅಭಿಮಾನಿಗಳಿಗೆ ಗೊತ್ತೇ ಇರಲಿಲ್ಲ. ಕಳೆದ ವರ್ಷ ಅಂದರೆ 2012ರಲ್ಲಿ ಅಣ್ಣಾ ಬಾಂಡ್ ಹಾಗೂ ಯಾರೇ ಕೂಗಾಡಲಿ ಅಂತ ಸಿನಿಮಾಗಳು ತೆರೆಕಂಡ್ರೂ ಕೂಡ ನಿರೀಕ್ಷೆಯ ಮಟ್ಟ ತಲುಪದೆ ಸೋಲಿನ ಹಾದಿ ಹಿಡಿದಿದ್ವು. ಇದರಿಂದ ಬೇಸರಗೊಂಡಿದ್ದ ಅಪ್ಪು ಅಭಿಮಾನಿಗಳಿಗೆ 2013ರ ಆಗಸ್ಟ್ನಲ್ಲಿ ಒಂದು ಸಿಹಿ ಸುದ್ದಿ ಕೇಳಿ ಬರುತ್ತೆ. ಪುನೀತ್ ಅವರು ನಿನ್ನಿಂದಲೇ ಅಂತ ಒಂದು ಸಿನಿಮಾವನ್ನು ಮಾಡ್ತಿದ್ದಾರೆ ಅನ್ನೋದು. ಈ ಸುದ್ದಿ ಕೇಳಿದ ಅಭಿಮಾನಿಗಳ ಖುಷಿಗೆ ಪಾರವೇ ಇರಲಿಲ್ಲ. ಹೊಂಬಾಳೆ ಫಿಲ್ಮ್ ಅನ್ನೋ ಪ್ರೊಡಕ್ಷನ್ ಹೌಸ್ನಲ್ಲಿ ಸಿನಿಮಾ ತಯಾರಾಗ್ತಾ ಇದೆ. ಇದರ ನಿರ್ದೇಶಕರು ತೆಲುಗು ಮೂಲದ ಜಯಂತ್ ಸಿ ಪಾರಂಜಿ ಎನ್ನುವವರು ಅನ್ನೋ ಸುದ್ದಿ ಪೇಪರ್ನಲ್ಲಿ, ನ್ಯೂಸ್ ಚಾನಲ್ಗಳಲ್ಲಿ ಪ್ರಸಾರ ಆಗುತ್ತೆ. ಜೊತೆಗೆ ಇಡೀ ಸಿನಿಮಾ ನ್ಯೂಯಾರ್ಕ್ ಸಿಟಿಯಲ್ಲೇ ನಡೆಯುತ್ತೆ. ಇದೊಂದು ಕಲ್ಟ್ ಕ್ಲಾಸಿಕ್ ಲವ್ ಸ್ಟೋರಿ ಅಂತ ನಿರ್ದೇಶಕರು ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಮುಹೂರ್ತದ ಪ್ರೆಸ್ ಮೀಟ್ನಲ್ಲಿ ಹೇಳ್ಕೊಂಡಿದ್ರು. ಜಯಂತ್ ಸಿ ಪಾರಂಜಿರವರು ತೆಲುಗಿನ ಬಾಲಯ್ಯ, ಚಿರಂಜೀವಿ, ಪ್ರಭಾಸ್, ಮಹೇಶ್ ಬಾಬುರಂತಹ ಸೂಪರ್ ಸ್ಟಾರ್ಗಳ ಸಿನಿಮಾವನ್ನು ನಿರ್ದೇಶನ ಮಾಡಿರ್ತಾರೆ. ಹಾಗಾಗಿ ಇವರು ಕನ್ನಡದಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತೆ. ಅಲ್ಲಿಂದ ಈ ಸಿನಿಮಾದ ಮೇಲೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಹುಟ್ಕೊಳ್ಳುತ್ತೆ. ಡಿಸೆಂಬರ್ನಲ್ಲಿ ಹಾಡುಗಳು ರಿಲೀಸ್ ಆಗಿ ಸೂಪರ್ ಹಿಟ್ ಕೂಡ ಆಗ್ತವೆ. ಆ್ಯಂಡ್ ಫೈನಲಿ ಜನವರಿ 16, 2014ರ ಗುರುವಾರದ ದಿನ ನಿನ್ನಿಂದಲೇ ಸಿನಿಮಾ ತೆರೆಗೆ ಬರುತ್ತೆ. ಬೆಂಗಳೂರಿನ ನರ್ತಕಿ ಕಾವೇರಿ ಸೇರಿದಂತೆ ರಾಜ್ಯಾದ್ಯಂತ 191 ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸೆಲೆಬ್ರೇಷನ್ ಮುಗಿಲು ಮುಟ್ಟುತ್ತೆ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಮುಂದೆ ಬ್ಯಾನರ್ಗಳು, ಕಟೌಟ್ಗಳು, ರಾತ್ರಿ ಹೊತ್ತು ಲೈಟಿಂಗ್ಸ್ ಕೂಡ ಹಾಕ್ಸಿರ್ತಾರೆ. ಆದರೆ ಸಿನಿಮಾ ನೋಡಿದ ಅಭಿಮಾನಿಗಳಿಗೆ ತುಂಬಾ ಬೇಜಾರಾಗುತ್ತೆ. ಯಾಕೆಂದರೆ ಸಿನಿಮಾದ ನರೇಷನ್ ತುಂಬಾ ಸ್ಲೋ ಆಗಿರುತ್ತೆ. ಸ್ಕ್ರೀನ್ ಪ್ಲೇ ಕೂಡ ಗ್ರಿಪ್ ಇರಲ್ಲ. ಸಿನಿಮಾದ ಮೇಕಿಂಗ್ ಕ್ವಾಲಿಟಿ, ಪುನೀತ್ ಅವರ ಆ್ಯಕ್ಷನ್, ಡ್ಯಾನ್ಸ್ಗೆ ಅಭಿಮಾನಿಗಳು ಫಿದಾ ಆಗಿದ್ರು. ಆದರೆ ನಿರ್ದೇಶಕ ಜಯಂತ್ ಸಿ ಪಾರಂಜಿರವರು ಸಿನಿಮಾಗೆ ಇದ್ದ ನಿರೀಕ್ಷೆಯನ್ನು ಹ್ಯಾಂಡಲ್ ಮಾಡೋದರಲ್ಲಿ ವಿಫಲರಾಗಿದ್ದರು. ಗೆಳೆಯರೇ, ಪುನೀತ್ ರಾಜ್ಕುಮಾರ್ ಅವರ ಮೂವಿ ಲೀಸ್ಟ್ನಲ್ಲೇ ಫ್ಲಾಪ್ ಆದ ಸಿನಿಮಾ ಅಂದರೆ ನಿನ್ನಿಂದಲೇ ಮಾತ್ರ. ಈ ಸಿನಿಮಾ ಕಂಡಂಥ ಕಳಪೆ ಪ್ರದರ್ಶನನ ಇವರ ಯಾವ ಸಿನಿಮಾ ಕೂಡ ಕಂಡಿಲ್ಲ. ಈ ಸಿನಿಮಾ ಸೋಲಲು ಮೇಜರ್ ಕಾರಣನೇ ಇದರ ಸ್ಲೋ ನರೇಷನ್, ವೀಕ್ ರೈಟಿಂಗ್. ನಿರ್ದೇಶಕರು ಹೇಳಿಕೊಂಡ ಹಾಗೆ ಇದೊಂದು ಲವ್ ಸ್ಟೋರಿ ಸಿನಿಮಾ. ಜೊತೆಗೆ ನಿನ್ನಿಂದಲೇನೋ ಟೈಟಲ್ ಮಿಲನ ಸಿನಿಮಾವನ್ನು ನೆನಪು ಮಾಡ್ತಾ ಇತ್ತು. ಇದು ಎರಡನೇ ಮಿಲನ ಆಗಬಹುದು ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇರುತ್ತೆ. ಆದರೆ ಅದು ಆಗಲ್ಲ. ಸಿನಿಮಾ ಶುರುವಿನ 20 ನಿಮಿಷ ನಮ್ಮನ್ನು ಎಂಗೇಜಿಂಗ್ ಆಗಿ ಇಡುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಎಂಟ್ರಿ, ಇಂಟ್ರೊಡಕ್ಷನ್ ಸಾಂಗ್, ಪುನೀತ್ ರಾಜ್ಕುಮಾರ್ ಅವರ ಎನರ್ಜಿ ಅಭಿಮಾನಿಗಳನ್ನು ಹುಚ್ಚೇಳುವಂತೆ ಮಾಡುತ್ತೆ. ನಂತರ ಹೀರೋಯಿನ್ ಎರಿಕಾ ಫರ್ನಾಂಡಿಸ್ ಅವರ ಎಂಟ್ರಿ, ಅವರು ಫೇಸ್ ಮಾಡುವಂತಹ ಚಾಲೆಂಜಸ್ಗಳು, ಏರೋಪ್ಲೇನಿಂದ ಜಿಗಿಯೋದು ಎಲ್ಲ ಸ್ಕ್ರೀನ್ ಮೇಲೆ ಅದ್ಧೂರಿಯಾಗಿ ಕಾಣುತ್ತೆ. ಆದರೆ ಅಲ್ಲಿನ ರೈಟಿಂಗ್ನಿಂದ ಸಿನಿಮಾ ತುಂಬಾ ಸ್ಲೋ ಅನ್ನಿಸ್ತಾ ಇತ್ತು. ಆಮೇಲೆ ಹೀರೋನೇ ಹೀರೋಯಿನ್ ಹಿಂದೆ ಬಿದ್ದು ತುಂಬ ಕ್ಲೋಸ್ ಆಗಿ ಮೂವ್ ಮಾಡಿ ಹೀರೋಯಿನ್ ಪ್ರಪೋಸ್ ಮಾಡಿದಾಗ ಹೀರೋಗೆ ಲವ್ವೇ ಇರಲಿಲ್ಲ, ಫ್ರೆಂಡ್ಸ್ ಅಂತ ನೋಡ್ತಾ ಇದ್ದದ್ದು ಅಂತ ತೋರಿಸಿದ್ದು ಎಲ್ಲೋ ಒಂದು ಕಡೆ ಲಾಜಿಕ್ ಮಿಸ್ ಆಗಿದೆ ಅಂತ ಅನಿಸ್ತಾ ಇತ್ತು. ಒಬ್ಬ ಪ್ರೇಕ್ಷಕನಾಗಿ ಸಿನಿಮಾ ನೋಡಿದಾಗ ಅದನ್ನು ನಾವು ಒಪ್ಕೊಳ್ಳೋಕೆ ಆಗಲ್ಲ. ಆಮೇಲೆ ಹೀರೋಯಿನ್ ಜಾಬ್ ಉಟ್ಕೊಂಡು ನ್ಯೂಯಾರ್ಕ್ ಸಿಟಿಗೆ ಬರ್ತಾಳೆ. ಜಾಬ್ಗಾಗಿ ತುಂಬಾ ಸ್ಟ್ರಗಲ್ ಮಾಡ್ತಾಳೆ ಕೂಡ. ಆದರೆ ಕೆಲಸ ಸಿಕ್ಕಿದ ಮೇಲೆ ಒಂದು ದಿನಾನೂ ಕೆಲಸಕ್ಕೆ ಹೋಗಲ್ಲ. ಹೀರೋ ಜೊತೆ ಅಮೆರಿಕದಲ್ಲಿ ನಡೆಯುವ ಒಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಲು ಹೋಗ್ತಾಳೆ. ಇದು ಒಂಥರ ಲಾಜಿಕ್ ಲೆಸ್ ಅಲ್ವಾ? ಈ ಲಾಜಿಕ್ ಲೆಸ್ಗಳನ್ನು ಬಿಟ್ಟರೆ ಫಸ್ಟ್ ಹಾಫ್ ಸಿನಿಮಾ ಒಂದು ರೇಂಜ್ಗೆ ಓಕೆ ಅನ್ಬಹುದು. ಆದರೆ ಸೆಕೆಂಡ್ ಹಾಫ್ನಲ್ಲಿ ಒಂದಿಷ್ಟು ಬದಲಾವಣೆ ಬೇಕಿತ್ತು ಅಂತ ಕೂಡ ಅನಿಸುತ್ತೆ. ಹೀರೋನೇ ಹೀರೋಯಿನ್ಗೆ ಹುಡುಗನನ್ನು ಹುಡ್ಕೋದು, ಅದಕ್ಕಾಗಿ ಅಲ್ಲಿ ಕ್ರಿಯೇಟ್ ಆಗುವಂತಹ ಸಿಚುವೇಶನ್ಗಳು ತುಂಬಾ ಬೋರ್ ಹೊಡಿಸ್ತಾ ಇದ್ವು. ಸೇಮ್ ಇದೇ ಫಾರ್ಮುಲಾ ಮಿಲನ ಸಿನಿಮಾದಲ್ಲಿ ವರ್ಕ್ ಆಗಿತ್ತು. ಆದರೆ ಅಲ್ಲಿ ಎಮೋಷನ್ ಸಿನಿಮಾವನ್ನು ಕೈ ಹಿಡಿದಿತ್ತು. ಆಮೇಲೆ ಇಲ್ಲಿನ ಸ್ಟಾರ್ ಕ್ಯಾಸ್ಟ್ ಬಹುತೇಕ ಅದರ್ ಲ್ಯಾಂಗ್ವೇಜ್ನವರೇ ಇದ್ದಾರೆ. ನಮ್ಮ ಕನ್ನಡದವರಿಗೆ ಅವಕಾಶ ಕೊಡ್ಬೋದಾಗಿತ್ತು. ಎರಿಕಾ ಫರ್ನಾಂಡಿಸ್ ಅವರ ಪಾತ್ರದ ಲಿಪ್ಸಿಂಗ್ ಕೂಡ ಸರಿ ಬಂದಿರಲಿಲ್ಲ. ಜೊತೆಗೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ನಲ್ಲಿ ಕೂಡ ಗಟ್ಟಿತನ ಇರಲಿಲ್ಲ. ಈ ಸಿನಿಮಾ ಸೋಲಲು ಮೇಜರ್ ರೀಸನ್ನೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಬಹುದು. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಕೆಲಸವನ್ನು 100% ಮಾಡಿ ಮುಗಿಸಿದರು. ಹೊಂಬಾಳೆ ಫಿಲ್ಮ್ ಕೂಡ ನಿರೀಕ್ಷೆಗೂ ಮೀರಿದ ಕ್ವಾಲಿಟಿಯಲ್ಲಿ ಸಿನಿಮಾವನ್ನು ತಯಾರು ಮಾಡಿದರು. ತಮ್ಮ ಮೊದಲ ಸಿನಿಮಾದಲ್ಲಿ ನಮ್ಮ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದನ್ನು ಅವರು ಮೊದಲೇ ಕನ್ನಡಿಗರಿಗೆ ತೋರಿಸ್ಕೊಟ್ಟಿದ್ರು. ಮಣಿ ಶರ್ಮರವರ ಮ್ಯೂಸಿಕ್ ಕೂಡ ಅತ್ಯದ್ಭುತವಾಗಿ ಮೂಡಿ ಬಂದಿತ್ತು. ಹಾಡುಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ವು. ಈ ಸಿನಿಮಾ ಕೈ ತಪ್ಪಿರೋದು ಎಲ್ಲಿ ಅಂದರೆ ರೈಟಿಂಗ್, ಸ್ಕ್ರೀನ್ ಪ್ಲೇ, ಸ್ಟೋರಿ ನರೇಷನ್. ಈಗಲೂ ಸಿನಿಮಾ ಸೋತಿದೆ ಅನ್ನೋದು ನಮಗೆ ಬೇಜಾರಾಗುತ್ತೆ. 80% ನ್ಯೂಯಾರ್ಕ್ ಸಿಟಿಯಲ್ಲೇ ಶೂಟ್ ಆಗಿರೋದು ಸಿನಿಮಾ. ಬೋಲ್ ಬಂ ಬಂ ಬೋಲಾರೆ ಅನ್ನೋ ಹಾಡಿಗೆ ಸೆಟ್ ಹಾಕಿರೋದು ಪುನೀತ್ ರಾಜ್ಕುಮಾರ್ ಅವರ ಮನೆ ತೋರಿಸಿರೋದು ಮಾತ್ರ ಬೆಂಗಳೂರಿನಲ್ಲಿ. ಇನ್ನುಳಿದ ಎಲ್ಲ ಭಾಗದ ಚಿತ್ರೀಕರಣ ಕೂಡ ನ್ಯೂಯಾರ್ಕ್ ಸಿಟಿಯಲ್ಲೇ ನಡೆದಿರೋದು. ನಿನ್ನಿಂದಲೇ ಒಂದು ಬ್ಲಾಕ್ ಬಾಸ್ಟರ್ ಆಗಬೇಕಾದಂಥ ಸಿನಿಮಾ. ಆದರೆ
ಡೈರೆಕ್ಟರ್ನ ಎಡವಟ್ಟಿನಿಂದ ಸಿನಿಮಾ ಫ್ಲಾಪ್ ಆಯಿತು. ಈ ಸಿನಿಮಾದಲ್ಲಿ ಒಂಬಾಳೆ ಫಿಲ್ಮ್ಸ್ಗೆ ಆದ ಲಾಸನ್ನು ಮತ್ತೆ ರಿಕವರ್ ಮಾಡೋ ಉದ್ದೇಶದಿಂದ ಪುನೀತ್ ರಾಜ್ಕುಮಾರ್ ಅವರು ರಾಮಾಚಾರಿ ನಿರ್ದೇಶಕ ಸಂತೋಷ್ ಆನಂದರಾಮ್ಗೆ ಒಂದು ಕಥೆ ಮಾಡೋಕೆ ಹೇಳಿ ಒಂಬಾಳೆ ಫಿಲ್ಮ್ಗೆ ಮತ್ತೊಂದು ಸರಿ ಡೇಟ್ ಕೊಟ್ಟು ರಾಜ್ಕುಮಾರ್ ಅನ್ನೋ ಸಿನಿಮಾವನ್ನು ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು 2017ರ ಟೈಮ್ನಲ್ಲಿ 75 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿತ್ತು. ನಂತರ KGF ಅಂತ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಅಲ್ಲಿಂದ ಒಂಬಾಳೆ ಫಿಲ್ಮ್ಸ್ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಚಿತ್ರರಂಗಕ್ಕೆ ಅಷ್ಟು ಪರಿಚಯ ಇಲ್ಲದೆ ಇದ್ದ ಟೈಮ್ನಲ್ಲೇ ಪುನೀತ್ ರಾಜ್ಕುಮಾರ್ ಅವರು ಒಂಬಾಳೆ ಫಿಲ್ಮ್ಸ್ಗೆ ಡೇಟ್ ಕೊಟ್ಟಿದ್ರು. ಆ ಕಾರಣಕ್ಕಾಗಿಯೇ ಯುವರಾಜ್ ಕುಮಾರ್ ಅವರನ್ನು ಇಂಟ್ರೊಡ್ಯೂಸ್ ಮಾಡುವ ಜವಾಬ್ದಾರಿಯನ್ನು ಒಂಬಾಳೆ ಫಿಲ್ಮ್ಸ್ ತಗೊಳ್ತು. ಹೀಗೆ ನಿನ್ನಿಂದಲೇ ಅನ್ನೋ ಒಂದು ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದಿದ್ರು ಕೂಡ ಈ ಕಾರಣಗಳಿಂದ ಫ್ಲಾಪ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.